ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ವೀಕ್ಷಕರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಿದೆ. ಈ ವಾರ ಎಲ್ಲ ಬ್ಯಾಚುಲರ್ಸ್ಗಳಿಗೆ ಸ್ಪೆಷಲ್ ಅಂತಾನೆ ಹೇಳಬಹುದು. ಯಾಕಂದ್ರೆ ತಮ್ಮ ಮೆಂಟರ್ಗಳಿಗೆ ಬ್ಯಾಚುಲರ್ಸ್ಗಳು ಹೇಗೆ ಪ್ರಪೋಸ್ ಮಾಡಬೇಕಿತ್ತು ಅದರಂತೆ ಎಲ್ಲ ಬ್ಯಾಚುಲರ್ಸ್ಗಳು ತಮ್ಮ ಮೆಂಟರ್ಗಳಿಗೆ ಪ್ರಪೋಸ್ ಮಾಡಿದ್ದಾರೆ. ಅದರಲ್ಲೂ ವಿಶೇಷ ಅಂದರೆ ವೇದಿಕೆ ಮೇಲೆ ಉಂಗುರ ತೊಡಿಸಿ ರಮೋಲಾ ಕೆನ್ನೆಗೆ ಮುತ್ತಿಟ್ಟು ಬ್ಯೂಟಿಫುಲ್ ಆಗಿ ಪ್ರೇಮ ನಿವೇದನೆ ಮಾಡಿದ್ದಾನೆ ರಕ್ಷಕ್ ಬುಲೆಟ್. ಹೌದು, ದಿನೇ ದಿನೇ ರಕ್ಷಕ್ ಬುಲೆಟ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 10 ಮೂಲಕ ಫೇಮಸ್ ಆಗಿದ್ದ ರಕ್ಷಕ್ ಬುಲೆಟ್ ಇದೀಗ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಮಿಂಚುತ್ತಿದ್ದಾರೆ. ಅದರಲ್ಲೂ ರಕ್ಷಕ್ ಬುಲೆಟ್ಗೆ ರಮೋಲಾ ಜೋಡಿಯಾಗಿ ಸಿಕ್ಕಿದ್ದು ವೀಕ್ಷಕರಿಗೆ ಒಳ್ಳೆ ಮಜಾ ಕೊಡುವಂತಿದೆ. ರಕ್ಷಕ್ ಬುಲೆಟ್ ಸರ್ಪ್ರೈಸ್ ಎಂಬಂತೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಮುದ್ದಾಗಿ ರಮೋಲಾಗೆ ಪ್ರಪೋಸ್ ಮಾಡಿದ್ದಾರೆ. ಆಕಾಶದ ಎತ್ತರಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಮನಸ್ಸಿನ ಮಾತನ್ನ ಬಿಚ್ಚಿಟ್ಟಿದ್ದಾರೆ ರಕ್ಷಕ್. ನಾನು ಎಷ್ಟೇ ದೌಲತ್ನಿಂದ ಇರಬಹುದು, ಆದರೆ ನಿಮ್ಮ ಮುಂದೆ ಯಾವತ್ತೂ ನಾನು ತಲೆ ಬಗ್ಗಿಸ್ಕೊಂಡೇ ಇರ್ತೀನಿ. ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ಕೈಗೆ ಉಂಗುರ ಹಾಕಿ ಕೆನ್ನೆಗೆ ಮುತ್ತು ಕೊಟ್ಟಿದ್ದಾರೆ. ಆಗ ರಮೋಲಾ, ನಿನ್ನ ಲೈಫ್ನಲ್ಲಿ ಹುಡುಗಿ ಎಷ್ಟು ಮುಖ್ಯ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸಿದ ರಕ್ಷಕ್, ಇವತ್ತು ನಮ್ಮ ಅಮ್ಮ ಎಷ್ಟು ಮುಖ್ಯನೋ ಅದೇ ರೀತಿ ನೀವು ಇಂಪಾರ್ಟೆಂಟ್ ಅಂದಿದ್ದಾರೆ. ಇದಕ್ಕೆ ಮನಸೋತ ರಮೋಲಾ, ನೀನು ಈಗ ರಾಮನಾಥ್, ಆಕಾಶ ಅಥವಾ ರಕ್ಷಕ್ ಏನಾಗೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಕ್, ನಾನು ರಮೋಲಾಗೆ ಬೇಬಿ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಉಂಗುರ ಹಾಕಿ ಕೆನ್ನೆಗೆ ಹಾಗೂ ಹಣೆಗೆ ಮುತ್ತು ಕೊಟ್ಟಿದ್ದಾರೆ. ಮತ್ತೆ ರಮೋಲಾ, ಇಡೀ ಜೀವನ ನಾನು ನಿಮ್ಮ ಜೊತೆ ಇರಲು ಇಷ್ಟಪಡ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಇಬ್ಬರ ಪ್ರೇಮ ನಿವೇದನೆ ನೋಡಿ ನಟಿ ರಚಿತಾ ರಾಮ್ ಸೇರಿ ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ.